Dear friends, welcome! ಈ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್, ಇದು ವೆಜಿಟೇಬಲ್ ಪಲಾವ್ ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಕುಕ್ಕರಲ್ಲಿ ಮಾಡಿದ್ದು ಕೂಡ ನೋಡಿದ್ರಲ್ಲ, ಎಷ್ಟು ಉದ್ರುದ್ರಾಗಿ ಎಷ್ಟು ಗ್ರೈನ್ ಥರ ಚೆನ್ನಾಗಿದೆಯಲ್ವಾ. ಲಿಟ್ರಲಿ ವೆರಿ ಟೇಸ್ಟಿ ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದೀನಿ. ಆ್ಯಂಡ್ ತುಂಬ ಬೇಗನೆ ಕೂಡ ಆಗುತ್ತೆ. ಈ ರೆಸಿಪಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದ್ಸತಿ ರೆಸಿಪಿ ನೀವು ಟ್ರೈ ಮಾಡಿ. ಆ್ಯಂಡ್ ಪ್ಲೀಸ್ ಇಷ್ಟ ಏನಾದರೂ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಲೆಟ್ಸ್ ಬಿಗಿನ್. ಸೊ ಮೊದಲಿಗಾಗಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಾದ ನಂತರ ಒಂದು 3ರಿಂದ 6 ಕರಿಮೆಣಸು, ಸ್ವಲ್ಪ ಚಕ್ಕೆ, ಲವಂಗ, ಯಾಲಕ್ಕಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದಾದ ನಂತರ ಒಂದು 10ರಿಂದ 15 ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ, ಇದು ಜಿಂಜರ್ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದ ನಂತರ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಅದಾದ ನಂತರ ಇದು ಪಲಾವ್ ಎಲೆ ಫ್ರೆಂಡ್ಸ್. ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಸ್ಪೈಸಿನೆಸ್ ಅನುಗುಣವಾಗಿ ನೀವು ಲೈಕ್ ಸ್ಪೈಸಸ್ ಆ್ಯಡ್ ಮಾಡ್ಬೋದು, ಚಕ್ಕೆ, ಲವಂಗ ಮತ್ತು ಎಲ್ಲ ಯಾಲಕ್ಕಿ ಅದನ್ನೆಲ್ಲ. ಬಟ್ ಫ್ರೆಂಡ್ಸ್, ಇದು ಒಂದು ಪಾಯಿಂಟ್ ಇನ್ನೊಂದು ಏನಂತಂದರೆ, ಇದು ತುಂಬ ಮೈಲ್ಡಾಗಿ ಮಾಡಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ರೋಸ್ಟ್ ಮಾಡೋಣ. ಪ್ಲೀಸ್ ಹೈ ಫ್ಲೇಮ್ ಮಾಡಬೇಡಿ, ಸಿದೋಗ್ಬಿಡುತ್ತೆ. ಅದಾದ ನಂತರ ಒಂದು 10ರಿಂದ 20 ಪುದೀನ ಎಲೆ ಹಾಕ್ತಾಯಿದ್ದೀನಿ. ಪುದೀನ ಎಲೆ ಹಾಕೋದ್ರಿಂದ ತುಂಬ ತುಂಬ ಫ್ರೆಶ್ನೆಸ್ ಆ್ಯಂಡ್ ತುಂಬ ಟೇಸ್ಟಿ ಪಲಾವ್ ಬರುತ್ತೆ. ಅದಾದ ನಂತರ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಇವಾಗ ಒಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಆ್ಯಂಡ್ ನೀವು ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿದ ತಕ್ಷಣ ಈ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಜಾಸ್ತಿ ಸಾಫ್ಟ್ ಮಾಡಬೇಡಿ, ಯಾಕಂದರೆ ಆಲ್ರೆಡಿ ನಾವು ಕುಕ್ಕರಲ್ಲಿ ಕೂಗಿಸ್ತಾ ಇರ್ತೀವಲ್ವ. ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಪ್ಲೀಸ್ ಮೆಷರ್ಮೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಂತಂದರೆ ನಾನಿವಾಗ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಬಿಕಾಸ್ ಅಕ್ಕಿ ಉದ್ರುದ್ರಾಗಿ ಅಂದರೆ ಅನ್ನ ಉದ್ರುದ್ರಾಗಿ ಬರಬೇಕಂತಂದರೆ ಈ ಮೆಷರ್ಮೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಬಾಯ್ಲಿಂಗ್ ಮಾಡಲಿಕ್ಕೆ ಇಡಬೇಕಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಮೆಷರ್ಮೆಂಟ್ ನೆನಪಿಟ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅನ್ನ ಚೆನ್ನಾಗಿ ಉದ್ರುದ್ರಾಗಿ ಬರಬೇಕಲ್ವಾ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟರೆ ಈ ಥರ ಕುರಿತಾ ಇರ್ತಲ್ವ. ಅದಾದ ನಂತರ ನಾನಿಲ್ಲಿ ಅಕ್ಕಿನ ಒಂದು 3ರಿಂದ 4 ಸತಿ ತೊಳೆದಿದ್ದೀನಿ. ಸೊ 2 ಗ್ಲಾಸ್ ನೀರು 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅಕ್ಕಿ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಕಲಸಿ, ಸೊ ದಟ್ ಉಪ್ಪು ಮತ್ತು ಅಕ್ಕಿ ಎಲ್ಲ ಕಂಬೈನ್ ಆಗಿ ಫ್ಲೇವರ್ಸ್ ಎಲ್ಲ ಅಕ್ಕಿಗೆ ಬರಲಿ ಅಂತ. ಇದಾದ ನಂತರ ನಾವು ಈ ಕಂಟೈನರನ್ನು ಕುಕ್ಕರಲ್ಲಿ ಇಡೋಣ. ಕುಕ್ಕರಲ್ಲಿ ಕೆಳಗಡೆ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ಆವಾಗಲೇ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಹಾಕ್ಲಿಕ್ಕೆ ನೆನಪು ಹೋಗಿತ್ತು, ಇವಾಗ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್ ಏನಂತಂದರೆ, ಇವಾಗ ನಾವು ಈ ಅನ್ನ ಉದುರುದಾಗಬೇಕಂತಂದರೆ 2 ವಿಸಿಲ್ ಮಾಡಬೇಕು ಫ್ರೆಂಡ್ಸ್. ಒಂದೊಂದು ಸತಿ ಅಕ್ಕಿ ಕ್ವಾಲಿಟಿ ಮತ್ತು ಕುಕ್ಕರಿಂದ ಕುಕ್ಕರ್ ಕೂಡ ವೇರಿ ಆಗುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಮಾಡಿದ್ದೀನಲ್ವಾ. ಸೊ ಈ ಥರ ಬಂದಿದೆ ಉದ್ರುದ್ರಾಗಿ. ಸೊ ನೀವು ಒಂದೊಂದು ಸತಿ ನಿಮ್ಮ ಕುಕ್ಕರ್ ಅನುಗುಣವಾಗಿ ನೀವು ಅದನ್ನು ಅನ್ನನ ಕುದಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆಯಲ್ವಾ. ಲಿಟ್ರಲಿ ವೆರಿ ಟೇಸ್ಟಿ ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ. ಅಷ್ಟು ಸ್ಪೈಸಿ ಅಂತ ಅನಿಸೋದಿಲ್ಲ, ಅಷ್ಟು ಮೈಲ್ಡ್ ಅಂತ ಕೂಡ ಅನಿಸೋದಿಲ್ಲ. ಲೈಕ್ ನೀವು ಇದನ್ನು ಯಾವುದೇ ಥರ ಗ್ರೇವಿ ಅಥವಾ ದಾಲ್ ಜೊತೆಗೆ ತಿನ್ಬೋದು, ಅಥವಾ ಮೊಸರು ಕೂಡ ತಿನ್ಬೋದು, ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಷ್ಟ ಆಯ್ತು ರೆಸಿಪಿ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಹೊಸಬ್ರು ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯೋರ್ ವ್ಯಾಲ್ಯುಬಲ್ ಟೈಮ್ ಆ್ಯಂಡ್ ಲವ್ ಯು ಆಲ್.